ಮುದ್ದು ಸೊಸೆ ಸೀರಿಯಲ್ ಮೊದಲಿಗೆ ಈಶ್ವರಿ ಕೋರ್ಟಲ್ಲಿ ನಡೆದಂಥ ವಿಷಯನ ಅಜ್ಜಮ್ಮನ ಹತ್ರ ಹೇಳ್ತಿರ್ತಾಳೆ. ಭದ್ರಾ ಅವಳನ್ನ ಸಂಬಂಧನ ಕೈ ತೊಳ್ಕೋಬೇಕು ಅಂತ ಅಂದ್ಕೊಂಡಿದ್ದ, ಆದರೆ ಕೋರ್ಟಲ್ಲಿ ಅವರಿಬ್ಬರು 6 ತಿಂಗಳು ಒಟ್ಟಿಗೆ ಇರಲೇಬೇಕು ಅಂತ ಹೇಳಿ ಆದೇಶ ಆಗಿದೆ ಅಂತ ಹೇಳಿ ಅಜ್ಜಮ್ಮನ ಹತ್ರ ಈಶ್ವರಿ ಹೇಳ್ತಾಳೆ. ಅದಕ್ಕೆ ವಿನಂತಿ, ಅಲ್ಲ ಅತ್ತೆ, ಅವ್ರು ಹೇಳಿದ ತಕ್ಷಣ ನೀವೆಲ್ಲ ಒಪ್ಕೊಂಡ್ರು ಸುಮ್ಮನೆ ಬಂದುಬಿಟ್ರಾ, ಆಗಲ್ಲ ಅಂತ ಹೇಳಬೇಕಾಗಿತ್ತು ಅಂತ ಈಶ್ವರಿ ಹತ್ರ ವಿನಂತಿ ಹೇಳ್ತಾಳೆ. ಆವಾಗ ವಿನಂತಿ ಅವರಮ್ಮ, ನಾನು ಹೇಳ್ದೆ ಕಣೆ, ಆದರೆ ಜಡ್ಜು ನನ್ನ ಮುಖಕ್ಕೆ ಸರಿಯಾಗಿ ಉಗಿದ್ಬಿಟ್ರು, ಮತ್ತೊಬ್ರು ಇನ್ನೊಬ್ರು ಅಂತ ಎಲ್ಲರೂ ಬಾಯಿ ಹಾಕ್ತಿರ್ತಾರೆ ವಿರೋಧವಾಗಿ. ಅದಕ್ಕೆ ಅಜ್ಜಮ್ಮ, ಎಲ್ಲರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀರಾ ಅಂತ ಹೇಳಿ ಎಲ್ಲರೂ ಬಾಯಿ ಮುಚ್ಚಿಸ್ತಾರೆ. ಅವರು ಹಾಲುವನ್ನು ಉಂಡವರು, ಅವ್ರ ಬಾಯಿ ಸಿಹಿ ಕೈ ಎರಡು ರುಚಿನೂ ಸಹ ಗೊತ್ತು, ಅವ್ರಿಗೆ ಏನು ಮಾಡಬೇಕು ಅಂತ ಹೇಳಿ ಗೊತ್ತಿದೆ. ಅದಕ್ಕೋಸ್ಕರ ಅವರು 6 ತಿಂಗಳು ಟೈಮ್ನ ಕೊಟ್ಟಿದ್ದಾರೆ. ಯಾರ ಮನಸ್ಸಲ್ಲಿ ಕೋಪ ಇದೆ, ಯಾರ ಮನಸ್ಸಲ್ಲಿ ಪ್ರೀತಿ ಇದೆ ಅಂತ ಹೇಳಿ ಜಡ್ಜ್ಗೂ ಗೊತ್ತಿದೆ. ಅದಕ್ಕೋಸ್ಕರನೇ ಅವರು 6 ತಿಂಗಳು ಟೈಮ್ನ ಕೊಟ್ಟಿದ್ದಾರೆ. ಯಾರು ಕೋಪದ ಕೈಗೆ ಬುದ್ಧಿ ಕೊಟ್ಟು ಇಲ್ಲಿಗೆ ಬಂದಿದ್ದಾರೆ ಅಂತ ಅವ್ರು ನೋಡಿನೇ ಅರ್ಥ ಮಾಡಿಕೊಂಡು 6 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಇಂಥವ್ರನ್ನ ದೂರ ಮಾಡೋದು ಬೇಡ ಅಂತ ಹೇಳಿ ಅವರು ಆಲೋಚನೆ ಮಾಡಿರ್ತಾರೆ. ಜಡ್ಜ್ ಮುಖಾಂತರ ದೇವರೇ ಕೊಡಿಸಿರೋ ಅವಕಾಶ ಇದು ಅಂತ ಹೇಳಿ ಅಜ್ಜಮ್ಮ ಹೇಳ್ತಾಳೆ. ಇದೆಲ್ಲ ನೋಡಿದ್ರೆ ನನಗೆ ಅನಿಸ್ತಾ ಇದೆ, ಇದೆಲ್ಲ ಶುಭ ಸೂಚನೆ ಕಣೆ ಮೋಹನ, ಶುಭ ಸೂಚನೆ ಅಂತ ಹೇಳಿ ಅಜ್ಜಮ್ಮ ಹೇಳ್ತಾಳೆ. ಭದ್ರಾ ಅಲ್ಲಿಂದ ಹೊರಡ್ತಾ ಇರ್ತಾನೆ. ಅಷ್ಟರಲ್ಲಿ ಭದ್ರಾ ಅವರಮ್ಮ ಭದ್ರಾ ಅಂತ ಹೇಳಿ ಕೂಗ್ತಾಳೆ. ಅವಾಗ ಭದ್ರಾ ಹೇಳ್ತಾನೆ, ಏನಮ್ಮ ನೀನೇನಾದರೂ ಹೇಳಿ ಉಳಿಸ್ಕೊಂಡಿದ್ಯಾ ಅಂತ ಹೇಳಿ ಹೇಳ್ತಾನೆ. ಅದಕ್ಕೋಸ್ಕರ ಇಲ್ಲ, ನಿಂಗೊಂದು ಈ ಸಮಾಚಾರ ಹೇಳ್ತೀನಿ, ಅದು ಕಣ್ಮಣಿ ಬಂದಿದ್ದಾಳೆ ಅಂತ ಹೇಳಕ್ಕೆ ಅಂತ ಹೋಗ್ತಾಳೆ. ಅಷ್ಟರಲ್ಲಿ ಭದ್ರಾ, ಅಯ್ಯೋ ಗುಬ್ಬಿ ಬನ್ನಿ ಬಂದ್ಬಿಟ್ಲೆ ಅಂತ ಹೇಳಿ ಖುಷಿಯಿಂದ ಆ ರೂಮ್ ಕಡೆ ಹೋಗ್ತಾನೆ ಭದ್ರಾ. ಅಜ್ಜಮ್ಮ, ಮೋಹನ ನನಗೆ ಅನ್ನ ತುಪ್ಪ ಕೊಡು ಅಂತ ಹೇಳಿ ಕೇಳ್ತಾಳೆ. ಇಬ್ಬರು ಒಳಗಡೆ ಹೋಗ್ತಾರೆ. ಇನ್ನು ವಿದ್ಯಾ ಅವ್ರ ಮನೆಯಲ್ಲಿ ಅವರಮ್ಮ ವಿದ್ಯನ್ನ ಅವರ ಗಂಡನ ಮನೆಗೆ ಕಳಿಸೋ ತಯಾರಿ ಮಾಡ್ತಿದ್ದಾರೆ. ವಿದ್ಯಾ ಅವರಮ್ಮ ಹೇಳ್ತಾಳೆ, ವಿದ್ಯಾ ನೀನು ಒಂಟಿಯಾಗಿ ನಿಮ್ಮ ಅತ್ತೆ ಮನೆಗೆ ಹೋಗ್ತಾ ಇರೋದು ಇದು 3ನೇ ಸಲ, 3ಕ್ಕೆ ಮುಕ್ತಾಯ ಅನ್ನೋಂಗೆ ಇದೇ ಕೊನೆ ಆಗಬೇಕು ಅಂತ ಹೇಳ್ತಾಳೆ ವಿದ್ಯಾ ಅವರಮ್ಮ. ಅಷ್ಟರಲ್ಲಿ ಅಜ್ಜಿ, ನೀನು ಮುಂದಿನ ಸಲ ಬರಬೇಕಾದ್ರೆ ನಿನ್ನ ಗಂಡನ ಜೊತೆನೇ ಬರಬೇಕು, ಕೋಪ ಮಾಡಿಕೊಂಡು ಒಂಟಿಯಾಗಿ ಮಾತ್ರ ಬರಬಾರ್ದು. ನೋಡು ವಿದ್ಯಾ, ಒಂದು ಹೆಣ್ಣು ಗಂಡನ ಜೊತೆ ಬದುಕಿದ್ರೇ ಅವಳಿಗೆ ಬೆಲೆ, ನೀ ಮುಂದಿನ ಸಲ ಏನೇ ಕಾರಣ ಆಗಿರ್ಬೋದು ಜೊತೆಲೇ ಬರಬೇಕು ಅಂತ ಹೇಳಿ ವಿದ್ಯಾ ಅವರ ಅಜ್ಜಿ ವಿದ್ಯಾಗೆ ಬುದ್ಧಿವಾದ ಹೇಳ್ತಾಳೆ. ವಿದ್ಯಾ ಹೇಳ್ತಾಳೆ, ನಿಮ್ಮಿಬ್ಬರಿಗೂ ಎಲ್ಲ ಗೊತ್ತಿದ್ರು ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ, ನಾನು ಅಲ್ಲಿಗೆ ಹೋಗ್ತಾ ಇರೋ ಕಾರಣ ಇಷ್ಟೇ, ಅವರು ಯಾವ ಬಾಯಿಂದ ಈ ಮಗು ಅವ್ರದಲ್ಲ ಅಂತ ಹೇಳಿದ್ರು ಅದೇ ಬಾಯಿಂದ ಈ ಮಗು ಅವ್ರದ್ದು ಅಂತ ಒಪ್ಕೋಬೇಕು, ಅದೇ ಕಾರಣಕ್ಕೋಸ್ಕರ ಹೋಗ್ತಾ ಇದ್ದೀನಿ ಅಷ್ಟೇ. ಎಲ್ಲದಕ್ಕಿಂತ ಹೆಚ್ಚಾಗಿ ಕೋರ್ಟು 6 ತಿಂಗಳು ಅಲ್ಲಿ ಬದುಕಬೇಕು ಅಂತ ಹೇಳಿರೋದಕ್ಕೆ ನಾನು ಹೋಗ್ತಾ ಇರೋದು ಅಷ್ಟೇ, ಅವ್ರ ಜೊತೆ ಸಂಸಾರ ಮಾಡೋಕ್ಕಲ್ಲ ಅಂತ ಹೇಳಿ ವಿದ್ಯಾ ಉತ್ತರ ಕೊಡ್ತಾಳೆ. ಕ್ವಾಟ್ಲೆನೂ ಮಧ್ಯ ಮಾತಾಡ್ತಾನೆ, ಅದಕ್ಕೆಮ್ಮ ನೀವು ಯಾರ ಮಾತಕ್ಕೂ ತಲೆ ಕೆಡಿಸ್ಕೋಬೇಡಿ, ನೀವು ಮನಸ್ಸಿಗೆ ಏನು ಅನ್ಸುತ್ತೋ ಹಾಗೆ ಮಾಡಿ ಅದಕ್ಕೆಮ್ಮ ಅಂತ ಹೇಳಿ ಕ್ವಾಟ್ಲೆ ವಿದ್ಯನ್ಗೆ ಹೇಳ್ತಾನೆ. ವಿದ್ಯಾರಮ್ಮ, ನಾನು ಕ್ವಾಟ್ಲೆ ಬಂದು ನಿನ್ನ ಬಿಟ್ಟು ಬರೋದೇನೆ ಅಂತ ಹೇಳಿ ವಿದ್ಯನ್ಗೆ ಕೇಳಿದ್ದಕ್ಕೆ ವಿದ್ಯಾ, ಇಲ್ಲ ನಾನು ಒಬ್ಬಳೇ ಹೋಗ್ತೀನಿ, ಅವಾಗಿಂದ ಹೇಳ್ತಾ ಇಲ್ವಾ ನಾನು ಒಬ್ಬಳೇ ಹೋಗ್ತೀನಿ ಅಂತ, ನೀವು ಯಾರು ನನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನಾನು ಆರಾಮಾಗಿ ನಾನು ಒಬ್ಬಳೇ ಹೋಗ್ತೀನಿ ಅಂತ ಹೇಳಿ ವಿದ್ಯಾ ಹೇಳ್ತಾಳೆ. ಇನ್ನು ಆಟೋನು ಸಹ ರೆಡಿ ಇರುತ್ತೆ. ವಿದ್ಯಾ ಎಲ್ಲರಿಗೂ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಎಲ್ರಿಗೂ ಹೇಳಿ ಆಟೋ ಹತ್ತಿ ಹೊರಡ್ತಾಳೆ. ಹೊರಡುವಾಗ ಕ್ವಾಟ್ಲೆ ಹೇಳ್ತಾನೆ, ನೀನು ಮನೆಯವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೋ ಕ್ವಾಟ್ಲೆ, ಹುಷಾರು ಅಂತ ಹೇಳಿ ವಿದ್ಯಾ ಕ್ವಾಟ್ಲೆ ಹೇಳ್ತಾಳೆ. ಕ್ವಾಟ್ಲೆ, ನೀವೇನು ತಲೆ ಕೆಡಿಸ್ಕೊಬಿಡಿ, ನಾನು ಎಲ್ಲನೂ ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳಿ ಕ್ವಾಟ್ಲೆ ವಿದ್ಯನ್ಗೆ ಭರವಸೆ ಕೊಡ್ತಾನೆ. ಇನ್ನು ಭದ್ರಾ ಗುಬ್ಬಿಮರಿ ಹತ್ರ ಬಂದು ಗುಬ್ಬಿಮರಿನ ಮಾತಾಡ್ಸೋಕ್ಕೆ ನೋಡ್ತಿರ್ತಾನೆ. ಗುಬ್ಬಿಮರಿ ಕೋಪದಲ್ಲಿ ಕೂತಿರ್ತಾಳೆ. ಗುಬ್ಬಿಮರಿ ಅಂತ ಹೇಳಿ ಪ್ರೀತಿಯಿಂದ ಕರೀತಾನೆ. ಕೋಪದಲ್ಲಿ ಅವಳು ಎದ್ದು ನಿಂತ್ಕೊಂಡು ಇವಾಗ ಯಾಕೆ ಬಂದಿದ್ಯಾ ಅಂತ ಹೇಳಿ ಬೈತಾಳೆ. ಕೋಪದಲ್ಲಿರೋ ಅಂಥ ತಂಗಿನ ನಗ್ಸೋದಕ್ಕೆ ಅಂತ ಹೇಳಿ ನೋಡ್ತಾನೆ. ತಂಗಿ, ಯಾಕೆ ಬಂದಿದ್ಯಾ ನೀನು ಅಂತ ಹೇಳಿ ಪ್ರಶ್ನೆ ಮಾಡಿದಾಗ, ನೀನು ಕೋಪದಲ್ಲಿದೆಯಲ್ಲ ಅದಕ್ಕೋಸ್ಕರ ನಿನಗೆ ಸಮಾಧಾನ ಮಾಡೋಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳಿ ಹೇಳ್ತಾನೆ. ಯಾಕೆ ನಿನ್ನ ಕೋಪ ಬಂದಿದೆ ಗುಬ್ಬಿಮರಿ ಅಂತ ಹೇಳಿ ಕೇಳಿದಾಗ, ಗೊತ್ತಿದ್ದಿರೋಂಗೆಲ್ಲ ಆಡಬೇಡಿ, ನನಗೆ ಕೋಪ ಬಂದಿರೋದು ಯಾಕೆ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ ಅಂತ ಹೇಳಿ ಹೇಳ್ತಾಳೆ. ಆದರೂ ಸಹ ಅದನ್ನು ನಿನ್ನ ಬಾಯಿನಲ್ಲೇ ಕೇಳಬೇಕು ಅಂತ ಇದ್ದೀನಿ ಗುಬ್ಬಿಮರಿ ಅಂತ ಹೇಳಿ ಹೇಳಿದಾಗ, ನಾನು ಟ್ರೈನಿಂದ ಇಳಿದಾಗ ನೀವು ಯಾರೂ ನನಗೆ ಕಾಣಿಸ್ಲಿಲ್ಲ, ವರ್ಷದ ಮೇಲೆ ನಾನು ಬಂದಿದ್ದೀನಿ, ನನ್ನ ಕರ್ಕೊಂಡು ಹೋಗೋಕ್ಕೆ ನೀವು ಬರ್ತೀರಾ ಅಂತ ಹೇಳಿದರೆ ಯಾವುದೋ ಡ್ರೈವರ್ನ ಕಳಿಸಿದ್ದೀರಾ, ನಿಮಗೆ ಯಾರಿಗೂ ನನ್ನ ಮೇಲೆ ಇಷ್ಟ ಇಲ್ಲ ಅಂತ ಹೇಳಿ ಗುಬ್ಬಿಮರಿ ಕೋಪದಲ್ಲಿ ಹೇಳ್ತಾಳೆ. ಭದ್ರಾ ಬರೋದಕ್ಕೆ ಟೈಮ್ ಸರಿ ಇರಲಿಲ್ಲ, ಪರಿಸ್ಥಿತಿ ಚೆನ್ನಾಗಿರಲಿಲ್ಲ ಅಂತ ಹೇಳಿ ಹೇಳಿದ್ರು ಸಹ ಗುಬ್ಬಿಮರಿ ಅದನ್ನು ಒಪ್ಕೊಳ್ಳೋದಿಲ್ಲ. ಇನ್ನೂ ಕೋಪ ಮಾಡಿಕೊಂಡೇ ಇರ್ತಾಳೆ. ಈಗ ನಿನ್ನ ಕೋಪ ಕಡಿಮೆ ಆಗೋಕ್ಕೆ ಏನು ಮಾಡಬೇಕು ಹೇಳು, ನಿನಗೆ ಸಾರಿ ಕೇಳಲ್ಲ ಅಂತ ಎಲ್ಲ ಹೇಳ್ತಾನೆ. ಹಾಗೂ ಹೀಗೋ ಏನೇನೋ ಹೇಳಿ ಗುಬ್ಬಿಮರಿನ ಅಂತೂ ಇಂತೂ ಕೋಪ ತಣ್ಣಗೆ ಮಾಡಿ ಭದ್ರೇಗೌಡ ಗುಬ್ಬಿಮರಿನ ನಗಿಸ್ಬಿಟ್ಟ. ತಂಗಿ ಭದ್ರನ್ಗೆ ಕೇಳ್ತಾಳೆ, ಇತ್ತೀಚೆಗೆ ಸಾನೆ ಮಾತು ಕಲ್ತ್ಬಿಟ್ಟಿದ್ಯಾ, ಯಾರು ಕಲಿಸಿದ್ದು ಅದಕ್ಕೆ ಮಾನ ಅಂತ ಹೇಳಿ ಕೇಳ್ತಾಳೆ. ಆವಾಗ ಭದ್ರೇಗೌಡ, ಅವಳ ವಿಷಯ ಎತ್ಬೇಡ ಇವಾಗ ನೀನು ಅಂತ ಹೇಳಿ ಅಲ್ಲಿಂದ ಕೋಪ ಮಾಡಿಕೊಂಡೇ ಹೊರಡ್ತಾನೆ. ಇಂದನೇ ಈಶ್ವರಿ ಸಹ ಒಳಗಡೆ ಬಂದು ಅವಳ ಹತ್ರ ಹೇಳ್ತಾಳೆ. ಕಣ್ಮಣಿ ಕೇಳ್ತಾಳೆ, ಯಾಕೆ ಚಿಕ್ಕಮ್ಮ ಭದ್ರಾ ಹೆಂಡತಿ ಬಗ್ಗೆ ಕೇಳಿದ್ದಕ್ಕೆ ಈ ರೀತಿ ಹೋಗ್ಬಿಟ್ಲು, ಅದಕ್ಕೆ ಬಗ್ಗೆ ಕೇಳಿದ್ದಕ್ಕೆ ಯಾಕೆ ಈ ರೀತಿ ಎದ್ದೋಗ್ಬಿಟ್ಟ ಅಂತ ಹೇಳಿ ಗುಬ್ಬಿಮರಿ ಅಂದರೆ ಕಣ್ಮಣಿ ಚಿಕ್ಕಮ್ಮನ ಹತ್ರ ಕೇಳ್ತಾಳೆ. ಈಶ್ವರಿ ತನ್ನ ಕುತಂತ್ರಿ ಬುದ್ಧಿನ ಇಲ್ಲಿ ಪ್ರದರ್ಶನ ಮಾಡ್ತಿದ್ದಾಳೆ. ವಿದ್ಯನ್ನ ಯಾಕೆ ದ್ವೇಷ ಮಾಡ್ತಾ ಇರೋದು, ಯಾಕೆ ಇದೆಲ್ಲ ಆಯಿತು ಅಂತ ಹೇಳಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇದೆಲ್ಲ ಆ ಕುತಂತ್ರಿಯಿಂದಲೇ ಸ್ಟಾರ್ಟ್ ಆಗಿದ್ದು, ಅಂದರೆ ವಿದ್ಯನಿಂದನೇ ಎಲ್ಲ ಸ್ಟಾರ್ಟ್ ಆಗಿದ್ದು, ವಿದ್ಯನೇ ಹೀಗೆಲ್ಲ ಮಾಡಿದ್ದು. ಹೊಟ್ಟೆನಲ್ಲಿ ಮಗು ಇಲ್ಲ ಅಂತ ಹೇಳಿದ್ರು ಸಹ ಮಗು ಇದೆ ಅಂತ ಹೇಳಿ ಭದ್ರನ ಮನಸ್ಸಲ್ಲಿ ತುಂಬ ಆಸೆನ ತರಿಸ್ಬಿಟ್ಲು. ಭದ್ರಾ ತನ್ನ ತಾಯಿನೇ ಹೊಟ್ಟೆಯಲ್ಲಿ ಹುಟ್ಟು ಬರ್ತಾಳೆ ಅಂತ ತುಂಬಾ ಆಸೆ ಇಟ್ಕೊಂಡು
ತೊಟ್ಲನ್ನೆಲ್ಲ ತಂದಿಟ್ಟಿದ್ದಾನೆ. ಕೂಸುಟ್ಟಕ್ಕೂ ಮುಂಚೆ ಕುಲಾವಿ ಹೊಲಿಸಬಾರ್ದು ಅಂತ ಹೇಳ್ತಾರೆ. ಅದೇ ರೀತಿ ತೊಟ್ಲನ್ನು ತರಬಾರ್ದು ಅಂತ ಹೇಳ್ತಾಳೆ. ತೊಟ್ಲು ತಂದರೂ ಸಹ ನಮ್ಮ ಅತ್ತೆ ಅಂದರೆ ಅಜ್ಜಮ್ಮ ಸಹ ಸುಮ್ಮನೆ ಇದ್ದರು. ಯಾಕೆ ಅಂತ ಹೇಳಿದ್ರೆ ಭದ್ರನ ಆಸೆ ಆ ರೀತಿ ಇತ್ತು. ಅಮ್ಮನೇ ಹುಟ್ಟಿ ಬರ್ತಾರೆ ಅನ್ನೋ ಆಸೆನಲ್ಲಿ ಅವನಿದ್ದ. ಆದರೆ ಅವನ ಆಸೆಗೆಲ್ಲ ಅವಳು ತಣ್ಣೀರು ಹರಿಸ್ಬಿಟ್ಲು. ಹೊಟ್ಟೆನಲ್ಲಿ ಬಟ್ಟೆ ಕಟ್ಕೊಂಡು ತಾನು ಬಸ್ರಿ ಆಗಿದ್ದೀನಿ ಅಂತ ಎಲ್ಲನೂ ನಂಬಿಸ್ಬಿಟ್ಲು ಅಂತ ಹೇಳಿ ಕಣ್ಮಣಿ ಹತ್ರ ಈಶ್ವರಿ ಕಣ್ಮಣಿಗೂ ಸಹ ವಿದ್ಯುನ್ ಮೇಲೆ ಕೋಪ ಬರೋ ರೀತಿ, ದ್ವೇಷ ಬರೋ ರೀತಿ ಮಾಡಿಬಿಡ್ತಾಳೆ. ಇನ್ನು ಸಾವಿತ್ರಿ ಅಣ್ಣನ ಹತ್ರ ಎಲ್ಲ ಕೋರ್ಟಲ್ಲಿ ನಡೆದಿರೋವಂಥ ವಿಷಯನ ವಿವರಿಸ್ತಿರ್ತಾಳೆ. 6 ತಿಂಗಳವರೆಗೂ ಟೈಮ್ ಕೊಟ್ಟಿದ್ದಾರೆ. 6 ತಿಂಗಳು ಅವರಿಬ್ಬರು ಒಟ್ಟಿಗೆ ಇರೋದಕ್ಕೆ ಹೇಳಿದ್ದಾರೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಇದೆಲ್ಲ ಹೇಗೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಈಶ್ವರಿ ಬಂದು ಹೇಳ್ತಾಳೆ, ಅಯ್ಯೋ ಕಣ್ಮಣಿ ಭದ್ರಾ ತಂದಿರೋಂಥ ತೊಟ್ಲನ್ನ ಆಚೆ ಕಡೆ ಎಸಿಯೋಕೆ ನೋಡ್ತಾ ಇದ್ದಾಳೆ ಅಂತ ಹೇಳಿ ಬಂದು ಹೇಳ್ತಾಳೆ. ಎಲ್ಲರೂ ಸಹ ಹೊರಗಡೆ ಓಡೋಗ್ತಾರೆ. ಕಣ್ಮಣಿ ತೊಟ್ಲನ್ನ ತೊಗೊಂಡೋಗಿ ಆಚೆ ಕಡೆ ಎಸಿತಾ ಇರ್ತಾಳೆ. ಅಷ್ಟರಲ್ಲಿ ವಿದ್ಯಾ ಬಂದು ಆ ತೊಟ್ಲನ್ನ ಹಿಡಿತಾಳೆ. ಮನೆಯವರೆಲ್ಲರೂ ವಿದ್ಯೆ ನೋಡಿ ಸಡನ್ ಆಗಿ ಶಾಕ್ ಆಗ್ತಾರೆ. ಈಶ್ವರಿ 3 ಅಡಿ ಬ್ಯಾಗ್ ಎಲ್ಲ ತೊಗೊಂಡು ಬಂದು ಇಲ್ಲೇ ಸೆಟ್ಲ್ ಆಗಕ್ಕೆ ಬಂದ್ಬಿಟ್ಟವಳೆ ಅಂತ ಹೇಳಿ ಈಶ್ವರಿ ಅವರ ಅಮ್ಮನ ಹತ್ರ ಹೇಳ್ತಿರ್ತಾಳೆ. ಅದಕ್ಕೆ ಈಶ್ವರಿ ಅವಳು ಏನಾದರೂ ತಗೊಬರಲಿ, ಇಲ್ಲಿಂದ ಅವಳನ್ನ ಓಡಿಸೋದಂತೂ ಗ್ಯಾರಂಟಿ ಅಂತ ಹೇಳಿ ಈಶ್ವರಿ ಹೇಳ್ತಾಳೆ. ಕಣ್ಮಣಿ ಕೋಪನ ಅವ್ರ ಅಮ್ಮ ಸಮಾಧಾನ ಮಾಡೋದಕ್ಕೆ ನೋಡ್ತಾಳೆ. ಕಣ್ಮಣಿ ಸಮಾಧಾನ ಮಾಡ್ಕೋ, ಯಾಕೆ ನಾನು ಹೇಳೋದನ್ನ ಕೇಳು ಫಸ್ಟು ಅಂತ ಹೇಳಿ ಸಮಾಧಾನ ಮಾಡ್ತಾಳೆ. ಅದಕ್ಕೆ ಕಣ್ಮಣಿ ಇವಳಿಂದ ಇಷ್ಟೆಲ್ಲ ಆಗಿರೋದು ಸಾಕಾಗಲ್ವಾ, ಇವಳಿಗೆ ಪರವಾದಿಸ್ಕೊಂಡು ಮಾತಾಡ್ತಿದ್ಯಾ ಅಂತ ಹೇಳಿ ಕಣ್ಮಣಿ ಬೈತಾಳೆ. ನಾನು ಬಂದರೂ ಸಹ ಎಲ್ಲರ ಮುಖದಲ್ಲಿ ಕಾಣಬೇಕಾಗಿರೋ ಸಂತೋಷ ನೆಮ್ಮದಿ ಯಾರ ಮುಖದಲ್ಲೂ ಕಾಣಿಸ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಇವಳೇ, ಈ ವಿದ್ಯಾನೇ ಅಂತ ಹೇಳಿ ವಿದ್ಯನ್ಗೆ ಬೈತಾಳೆ. ನಮ್ಮ ಮನೆಗೆ ಯಾರಾದರೂ ಬರ್ತಾರೆ ಅಂದರೆ ಸಂತೋಷದಿಂದ ಆರತಿ ಮಾಡೋದಕ್ಕೆ ಎಲ್ಲರೂ ನಗು ಮುಖದಲ್ಲಿ ನಿಂತ್ಕೊತಾ ಇದ್ರಿ. ಆದರೆ ನಾನೀಗ ಬಂದರೂ ಸಹ ಯಾರ ಮುಖದಲ್ಲೂ ನಗುನೇ ಇಲ್ಲ. ನಿಮ್ಮೆಲ್ಲರ ಮುಖದಲ್ಲೂ ನಗು ಕಿತ್ಕೊಂಡಿರೋದು ಇವಳೇ ತಾನೇ. ಯಾವತ್ತು ಒಟ್ಟಿ ಕಡೆ ನಿನ್ನ ತಲೆ ಹಾಕ್ಬೇಡ ಅಂತ ಹೇಳಿ ಕಣ್ಮಣಿ ವಿದ್ಯಾನ ಅಲ್ಲಿಂದ ಹೋಗು ಅಂತ ಹೇಳಿ ಹೊರಡಿಸ್ತಾಳೆ. ವಿದ್ಯಾ ಆಗ ಮಾತಾಡ್ತಾಳೆ, ನಾನು ಬಂದಿರೋದು ಹೋಗೋದಕ್ಕಲ್ಲ, ಇಲ್ಲೇ ಇರೋದಕ್ಕೆ ಅಂತ ಹೇಳಿ ಬಂದಿದ್ದೀನಿ. ಕಣ್ಮಣಿ ಏನೇ ಹೇಳ್ತಿದ್ಯಾ ಅಂತ ಕೇಳೋದಕ್ಕೆ ವಿದ್ಯಾ ಕೋಪದಲ್ಲಿರೋ ನಿನಗೆ ಈಗ ನಾನು ಏನೇ ಹೇಳಿದ್ರು ಕೇಳೋ ಅಂತ ತಾಳ್ಮೆ ಆಗಲಿ ಇಲ್ಲ ನಿನಗೆ. ನಾನು ಏನೇ ಹೇಳಿದ್ರು ಅದು ನಿಮ್ಮ ತಲೆಗೆ ಮನಸ್ಸಿಗೆ ಹೋಗೋದಿಲ್ಲ. ಬ್ಯಾಗಲ್ಲಿರುವಂಥ ಕೋರ್ಟಲ್ಲಿ ಕೊಟ್ಟಿರುವಂಥ 6 ತಿಂಗಳು ನಿನ್ನ ಜೊತೆನೇ ಇರಬೇಕು ಅನ್ನೋಂಥ ಲೆಟರ್ನ ವಿದ್ಯಾ ಕೊಡೋಕ್ಕೆ ಹೋಗ್ತಾಳೆ ಕಣ್ಮಣಿಗೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.